ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಷಯ ಅಂತಂದರೆ, ಮೊನ್ನೆಯ ಒಂದು ದುರ್ಘಟನೆಯ ಬಗ್ಗೆ ಮಾತಾಡಬೇಕಂತ ಇದ್ದೀನಿ. ಎಷ್ಟು 200 ಜನರದ್ದು ದುರ್ಮರಣವಾಯಿತು ನೋಡಿ. ಅವರ ಆಸೆಗಳನ್ನು ಕಟ್ಕೊಂಡು ಅವರು ಇನ್ನೊಂದು ದೇಶಕ್ಕೆ ಹೋಗ್ತಾಯಿದ್ರು. ಆದರೆ ವಿಧಿಯ ಆಟದಿಂದ ರಕ್ಷಣೆ ಒಂದು ನಿಮಿಷ ಅಲ್ಲ 2 ನಿಮಿಷದಲ್ಲಿ ಅವರ ಜೀವನವನ್ನೇ ವ್ಯರ್ಥವಾಯಿತು. ಅದಕ್ಕೆ ಹೇಳೋದು, ಇರುವಷ್ಟು ದಿವಸ ಎಲ್ಲರ ಜೊತೆ ಚೆನ್ನಾಗಿರಬೇಕು. ಯಾರಿಗೂ ಕೂಡ ದ್ವೇಷ ಮಾಡೋದು ಬೇಡ. ಯಾರ ಜೀವನ ಯಾವಾಗ ಕೊನೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಇರುವಷ್ಟು ದಿನ ಎಲ್ಲರನ್ನು ಪ್ರೀತಿಸಿ, ಎಲ್ಲರನ್ನು ಕೈ ಜೋಡಿಸಿ, ಯಾವುದೇ ಭೇದ ಭಾವವಿಲ್ಲದೆ ಬದುಕಿ ಒಂದಿನ ಹೋಗುವುದು. ಎಷ್ಟೇ ನಿಮ್ಮ ಹತ್ರ ದುಡ್ಡಿರಲಿ, ಎಷ್ಟೇ ನಿಮ್ಮ ಹತ್ರ ಅಂತಸ್ತಿರಲಿ, ನಮ್ಮ ಕೊನೆ ಅಂತ ಬಂದಾಗ ಯಾರು ಕೂಡ ಕೈ ಹಿಡಿಯುವುದಿಲ್ಲ. ಯಾವ ಸ್ಥಳದಲ್ಲಿ ನಮ್ಮ ಕೊನೆ ಆಗಿರುತ್ತೆ ಅಂತೇಳಿ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಇರುವಷ್ಟು ದಿನ ಎಲ್ಲರ ಜೊತೆ ಸಂತೋಷವಾಗಿರಬೇಕು, ಎಲ್ಲರ ಜೊತೆ ಮಾತಾಡ್ಕೊಂಡಿರಬೇಕು. ಇಲ್ಲಂತಂದರೆ ಎಷ್ಟೇ ಮಾಡಿದ್ರೂ ಪ್ರಯೋಜನ ಇಲ್ಲ. ಅದರಲ್ಲಿ ಒಬ್ಬ ವ್ಯಕ್ತಿ ಉಳ್ಕೊಂಡಿದ್ದಾನೆ. ಅದನ್ನು ಕೂಡ ಒಂದು ರೀತಿ ವಿಸ್ಮಯಕಾರಿಯಾಗಿದೆ. 100 ಜನರಲ್ಲಿ ಅದು ಕೂಡ ಒಂದು ಹಾಸ್ಟೆಲ್ ಮೇಲ್ಗಡೆ ಬಿದ್ದಾಗಿದೆ. ಅದರಲ್ಲೂ ಕೂಡ 25 ಜನರ ಒಂದು ದುರ್ಮರಣವಾಗಿದೆ. ಅಂದರೆ ಜೀವನನೇ ಒಂಥರ ಆಗಿಬಿಟ್ಟಿದೆ ಇವಾಗ. 2025ನೇ ಇಸ್ವಿನಲ್ಲಿ ಯಾವ ಥರದ ಘಟನೆಗಳನ್ನು ನೋಡಿಕೊಂಡು ಬರ್ತಾಯಿದ್ದೀವಿ ನಾವು. ಪಾಪ ಹೆಚ್ಚಾಗ್ತಾ ಇದೆ. ಅದಕ್ಕೋಸ್ಕರ ಇವೆಲ್ಲ ಘಟನೆ ನಡೀತಾ ಇದೆ. ಇವ್ರಿಗೆ ಕಂಡ್ರೆ ಅವ್ರಿಗಾಗಲ್ಲ, ಅವ್ರಿಗೆ ಕಂಡ್ರೆ ಇವ್ರಿಗಾಗಲ್ಲ. ಅವ್ರು ಒಳ್ಳೆ ಥರ ಬೆಳೀತಾ ಇದ್ರೆ ಅವರಿಗೆ ಕಂಡರೆ ಆಗಲ್ಲ. ಥರದಂಥ ಒಂದು ವಿಷಕಾರಿ ಆಗ್ತಾಯಿದೆ ಇವಾಗ. ಅದಕ್ಕೋಸ್ಕರ ಜೀವನನೇ ಒಂಥರ, ನಿಮಗೆ ಇಷ್ಟ ಬಂದಂಗೆ ನೀವು ಜೀವಿಸಿ. ಯಾರೋ ಏನೋ ಅಂಥೇಳಿ ಯಾರಿಗೂ ಭಯಪಟ್ಟು ಜೀವಿಸಬೇಡಿ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಹಾಗೆ ಜೀವಿಸಿ. ಇರೋಷ್ಟು ದಿವಸವಾಗಿ ನಿಮ್ಮ ಸುಖ ದುಃಖಗಳನ್ನು ಕಾಪಾಡ್ಕೊಂಡು ಹೋಗಿ. ನಮ್ಮನ್ನು ದ್ವೇಷ ಮಾಡೋರಿಗೂ ಕೂಡ ಪ್ರೀತಿಯಿಂದ ತೋರಿ. ಏನು ಮಾಡೋಕ್ಕಾಗಲ್ಲವಲ್ಲ. 200 ಜನರ ಆಸೆಗಳನ್ನು ಏನಂತಿದ್ದವೋ ಏನೋ ಗೊತ್ತಿಲ್ಲ. ಆದರೆ ಕೆಲವೇ ನಿಮಿಷಗಳಲ್ಲಿ ಅವರ ಜೀವನನೇ ಹೋಗ್ಬಿಡ್ತು. ಅದಕ್ಕೋಸ್ಕರ ನಾವು ಎಲ್ಲಿದ್ದೀವಿ, ಹೇಗಿದ್ದೀವಿ, ಚೆನ್ನಾಗಿ ಬದುಕಬೇಕು, ಸಂತೋಷವಾಗಿ ಬದುಕಬೇಕು. ಎಲ್ರಿಗೂ ಕಷ್ಟ ಅಂತಿರುತ್ತೆ. ಅದನ್ನೇ ನಾವು ಸುಖಾನ ಅಂತಾಗಿ ತಿಳ್ಕೊಂಡು ಜೀವಿಸಬೇಕು. ಯಾರ ಜೀವನ ಯಾವಾಗ ಕೊನೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ನೀವು ಎಷ್ಟೇ ದುಡ್ಡು ಮಾಡಿ, ಎಷ್ಟೇ ಆಸ್ತಿ ಅಂತಸ್ತು ಮಾಡಿ, ನಮ್ಮ ಕೈ ಹಿಡಿಯೋಕ್ಕೆ ಯಾರೂ ಬರಲ್ಲ. ಒಂದಿಲ್ಲ ಒಂದಿನ ನಾವಾಗೇ ಹೋಗಬೇಕು. ಅದಕ್ಕೋಸ್ಕರ ಜೀವನದಲ್ಲಿ ಏನು ಮಾಡ್ತಾಯಿದ್ದೀರ ಅದನ್ನೇ ಮುಂದುವರಿಸಿ, ಅದರಲ್ಲೇ ಸಂತೋಷವನ್ನು ಹುಡ್ಕೊಳ್ಳಿ, ಅದರಲ್ಲೇ ನೆಮ್ಮದಿಯನ್ನು ಹುಡ್ಕೊಳ್ಳಿ. ಇದನ್ನು ಬಿಟ್ಟು ಇನ್ನೊಬ್ಬರ ಜೊತೆ ಜಗಳ ಆಗುವುದಾಗಲಿ, ವಿದ್ವೇಷಿಸೋದಾಗಲಿ ಮಾಡುವ ಮುಖಾಂತರ ನಮಗೇನು ಸಿಗೋದಿಲ್ಲ.